JDS ನಿಂದ ಕ್ಯಾಂಡಿಡೇಟ್ ಯಾರು? ಸನ್ಮಾನ್ಯ ಸಿದ್ದರಾಮಯ್ಯನವರು. ಆಯ್ತಾ? ಕಾಂಗ್ರೆಸ್ ಇಂದ ಕ್ಯಾಂಡಿಡೇಟ್ ಯಾರು? ಧರ್ಮ್ ಸಿಂಗ್ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು. ನಾನು ಮೊದಲು ಧರ್ಮ್ ಸಿಂಗ್ ಅವರನ್ನು ಮೀಟ್ ಮಾಡಿದೆ. ಸರ್, ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ, ನೀವು ಏನು ಹೇಳ್ತೀರಿ ಅಂತ. ಸರ್ಪ್ರೈಸಿಂಗ್ಲಿ ಧರ್ಮ್ ಸಿಂಗ್ ವಾಸ್ ವೆರಿ ಅಗ್ರೆಸಿವ್. ಸೊ ನಾನು ಮುಖ್ಯಮಂತ್ರಿ ಆಯೇ ಬರೆದ್ಬೇಡಿ ನೀವು ಅಂತ ಹೇಳಿದ್ರು. ಸರ್ಪ್ರೈಸ್ ನನಗೆ. ಅವ್ರು ಅಷ್ಟು ಮಾತಾಡೋರಲ್ಲ, ಮಾತಾಡಿದ್ರು. ನನ್ನ ಹತ್ರ ಇಂಟರ್ವ್ಯೂ ಕಾಪಿ ಇದೆ, ಐ ಕ್ಯಾನ್ ಪ್ರೊಡ್ಯೂಸ್ ಇಟ್. ಧರ್ಮ್ ಸಿಂಗ್ ಅವ್ರಿಗೂ ಖರ್ಗೆ ಅವ್ರಿಗೂ ತುಂಬಾ ಒಳ್ಳೆ ಫ್ರೆಂಡ್ಶಿಪ್ ಇತ್ತಲ್ಲ. ಅದನ್ನ ಯಾವ ತರ ತಗೊಂಡ್ರು ಖರ್ಗೆ ಅವರು ಅಂತ ನಾನು ಕೇಳಬೇಕು. ಅಲ್ಲ, ಅದು ಆಯ್ತಲ್ಲ. ಅವರು ನಾನು ಹೇಳಿದೆ, ಇಲ್ಲ ಅವರವರದ್ದು ಆಯ್ಕೆ ಅಲ್ಟಿಮೇಟ್ಲಿ ಹೈಕಮಾಂಡ್ ಅಂತ. ನಿಮಗೆ ಇನ್ನೊಂದು ಕಟ್ ಮಾಡಿದೆ ಹೇಳಿಲ್ಲ. ಖರ್ಗೆ ಅವರನ್ನು ಯಾಕೆ ಮುಖ್ಯಮಂತ್ರಿ ಮಾಡಲಿಲ್ಲ? ಅವರು ದಲಿತ ಮುಖ್ಯಮಂತ್ರಿ ಮಾಡಬಹುದು ಅಂತ ದೇವೇಗೌಡರು, ಕುಮಾರಸ್ವಾಮಿ, JDS ನವರು ಹೇಳ್ತಾರಲ್ಲ. ನಿಮಗೆ ಅವಕಾಶ ಇತ್ತಲ್ಲ ಮಾಡ್ಲಿಕ್ಕೆ. ಖರ್ಗೆ ಅವರನ್ನು ಆಟ ಆಡಿಸ್ಲಿಕ್ಕೆ ಆಗುದಿಲ್ಲ. ಆಟ ಆಡಿಸಿದ್ರು, ಅವರನ್ನ ಪದಚ್ಯುತಿ ಮಾಡಿದ್ರು, ಒಬ್ಬ ದಲಿತನನ್ನು ಬಲಿ ಕೊಟ್ಟರು ಅಂತ ದೇವೇಗೌಡ ತಲೆ ಮೇಲೆ ಬರ್ತಾ ಇತ್ತು. ಇನ್ನೊಂದು ಕಾರಣ, ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಅವಕಾಶ ಇತ್ತು. ಆವಾಗಲೇ JDS ನವರು ಯಾರಾದ್ರೂ ಮುಖ್ಯಮಂತ್ರಿ ಆದ್ರೆ ಆಗ್ಲಿ, ಸಿದ್ದರಾಮಯ್ಯ ಆಗುದಿದ್ರೆ ಆಗ್ಲಿ ಅಂತ, ಸಮಸ್ಯೆ ಇಲ್ಲ ಅಂತ ಹೇಳಿತ್ತು. ದೇವೇಗೌಡರು ಅದಕ್ಕೆ ಒಪ್ಪಲಿಲ್ಲ. ರಾಹುಲ್ ಗಾಂಧಿ ಒಂದ್ ಕಡೆ ಓಟ್ ಚೋರ್ ಅಂದ್ಬಿಟ್ಟು ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾರೆ. ಹೌದು, ಅದ್ರ ಬಗ್ಗೆ ಕಾಂಗ್ರೆಸ್ ಅವರು ಮಾತಾಡ್ಲಿಲ್ಲ. ಹೌದು, ಚಿಲುಮೆಯಲ್ಲಿ ನೀವು ಏನು ಮಾಡಿದಿರಿ ಅದಕ್ಕೂ ನನ್ನ ಪ್ರಕಾರ ಮಹದೇವಪುರದ ಈ ವೋಟ್ ಚೋರಿಗೆ ಒಂದು ಲಿಂಕ್ ಇದೆ. ಹೌದು, ಇಲೆಕ್ಷನ್ ಕಮಿಷನ್ ಹಾಕಿದ ಎಲ್ಲ ರೂಲ್ಗಳನ್ನು ಒಬೆ ಮಾಡಿ ವಿನ್ ಆಗಿದ್ದೇನೆ ಅಂತ ಹೇಳಿದ್ರೆ ಅವರ ಕಾಲಿಗೆ ಸಾಷ್ಟಾಂಗ ನಮಸ್ಕಾರ ಆಗ್ತೇನೆ ನಾನು. ಯಾರಾದ್ರೂ ಒಬ್ರು ಪ್ಲಾನ್ ಏನಿದೆ, ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ರಾಹುಲ್ ಗಾಂಧಿಯನ್ನು ಒಂದು ತಿಂಗಳು ಒಳಗೆ ಹಾಕಿ ಅವರು ಡಿಸ್ಕ್ವಾಲಿಫೈ ಮಾಡುದು ಅಂತ ಇರ್ಬೋದು. ಅದು ದುರುದ್ದೇಶ. ಅದು ದೇವೇಗೌಡರು ಒಬ್ರು ಒಂದು 11 ತಿಂಗಳಾಗಿದ್ರು ಅವರು. ಅದು ಬಿಟ್ಟರೆ ಮೋದಿಯವರೇ ಗುಜರಾತಿಂದ ಅಲ್ಲಿ ಹೋದ್ರು. ನೀವು ಬರೆದಿರೋದ್ರಲ್ಲಿ ಯಾವ ಸ್ಟೋರಿ ನನಗೆ ತುಂಬಾ ತೃಪ್ತಿ ಆಯ್ತು ಅಂತ ಅನ್ಸಿರೋದು? ಎಷ್ಟು ಸ್ಟೋರಿಗಳಿರ್ಬೋದು? ಒಂದೊಂದಾಗಿ ಹೇಳಿ. ಅಲ್ಲ, ಅಂಥದ್ದು ಬಹಳ ಇದಿದೆ. SM ಕೃಷ್ಣ ಅವರು ಇಲ್ಲಿ ಚೀಫ್ ಮಿನಿಸ್ಟರ್ ಎಲ್ಲರೂ ಅವರು ನಂಬರ್ 1 ಮುಖ್ಯಮಂತ್ರಿ ಅಂತ ಹೇಳ್ತಾ ಇರುವಾಗ ನಾನು ನಂಬರ್ 1 ಮುಖ್ಯಮಂತ್ರಿ ಯಾಕೆ ಅಲ್ಲ ಅಂತ ಬರೆದಿದ್ದೆ. ನಾನೊಂದು ಕಾಲಂ ಬರೆದೆ, ವಚನ ಭಂಗದ ಗೋಳು ಬರೀ ಓಡು ಅಂತ. ಆಯ್ತಾ? BJPಯವರಿಗೆ ವಚನ ಭಂಗವನ್ನು ಪ್ರಶ್ನೆ ಮಾಡುವ ನೈತಿಕತೆನೇ ಇಲ್ಲ ಅಂತ ಬರೆದೆ. ನೀವು ಭ್ರಷ್ಟರೇ. ಹೌದು, ನೀವು ವಚನ ಭ್ರಷ್ಟನ ಬಗ್ಗೆ ಏನ್ ಮಾಡ್ತೀರಿ ಅಂತ ಕೇಳಿದ್ದೆ ನಾನು. ಕುಮಾರಸ್ವಾಮಿ ಬಹಳ ಹುಮ್ಮಸ್ಸಿನಿಂದ ಅಡ್ಡಾಡ್ತಾ ಇದ್ದ. ನಾನು ಯಾವಾಗ್ಲೂ ಹೇಳ್ತೇನೆ, ಲಾಲು ಪ್ರಸಾದ್ ಮತ್ತು ಸಿದ್ದರಾಮಯ್ಯನವರಿಗೆ ಕೆಲವು ಸಾಮ್ಯತೆಗಳಿದೆ. ಸಿದ್ದರಾಮಯ್ಯನವರು ಸ್ವಲ್ಪ ದುಡ್ಡು ಕಾಸಿಗೆ ಹೆದರ್ತಾರೆ. ಕಾಂಗ್ರೆಸ್ ಒಂದು ವೋಟ್ ಬ್ಯಾಂಕ್, ವಿಚಿತ್ರ ವೋಟ್ ಬ್ಯಾಂಕ್ ಇದೆ. ಹೇಗೆ ಸರ್? ಅವರದ್ದು ವೋಟ್ ಬ್ಯಾಂಕ್ ಏನಂದ್ರೆ ಬ್ರಾಹ್ಮಣರು, ಮುಸ್ಲಿಮರು ಮತ್ತು ದಲಿತರು. OBCಗಳು ಯಾವತ್ತೂ ಕೂಡ UP ಯಲ್ಲಾಗಲಿ ಬಿಹಾರದಲ್ಲೇ ಆಗಲಿ ಕಾಂಗ್ರೆಸ್ನ ಪರವಾಗಿ ಇರಲಿಲ್ಲ. ಕಾಂಗ್ರೆಸ್ನಲ್ಲಿ OBC ಲೀಡರ್ಗಳೇ ಇಲ್ಲ. ಸಿದ್ದರಾಮಯ್ಯಜಿಗೂ ಡೆಲ್ಲಿ ಬೇಜೋ ಯಾರು ಅಂತ. ಅಂದ್ರೆ ಕಾಂಗ್ರೆಸ್ಗೆ ಪಾಸ್ OBC ಲೀಡರ್ ನಯ್ಯೇ. ಅವ್ರು ಏನಾದ್ರೂ ಇಚ್ಛೆ ಪಟ್ರೆ ರಾಹುಲ್ ಗಾಂಧಿ ಖಂಡಿತ ಅವ್ರನ್ನ ಡೆಲ್ಲಿ ಕರೆಸ್ಕೊಳ್ತಾನೆ. ನಮ್ಮ ದೇಶದಲ್ಲಿ ಯಾರಾದ್ರೂ ಗುಜರಾತ್ ಮಾಡೆಲ್ ನ ಅನುಸರಿಸಬೇಕು ಅಂದ್ರೆ ಏನ್ ತಗೊಬಹುದು ಗುಜರಾತ್ ಮಾಡೆಲಿಂದ? ಕರ್ನಾಟಕಕ್ಕೆ ಬೇಕಾಗಿರೋದು ಬಸವಣ್ಣನ ಮಾಡೆಲ್. ಸೊ ನಿಮ್ಗೆ ಮೋದಿ ಕಂಡ್ರೆ ಎಷ್ಟು ಇಷ್ಟ ಸರ್ ಪರ್ಸನಲ್ ಆಗಿ? ಮೋದಿ ಕಂಡ್ರೆ ನನಗೆ ಇಷ್ಟ ಇಲ್ಲ, BJP ಕಂಡ್ರೆ ಇಷ್ಟ ಇಲ್ಲ, RSS ಕಂಡ್ರೆ ಇಷ್ಟ ಇಲ್ಲ ನನಗೆ. ಅದರ ನಂತರ ಇವರಿಗೆ ಇಡೀ ದೇಶ ಇವರ ಕಂಟ್ರೋಲ್ಗೆ ಸಿಕ್ಕಿದೆ. ಇವತ್ತು ತಟ್ಟೆ ಬಡಿಲಿಕ್ಕೆ ಅಂತ ಹೇಳಿದ್ರೆ ತಟ್ಟೆ ಬಡಿತಾರೆ, ದೀಪ ಹಚ್ಚಲಿಕ್ಕೆ ಹೇಳಿದ್ರೆ ದೀಪ ಹಚ್ತಾರೆ. ಡಿಮಾನಿಟೈಸೇಷನ್ ಏನು ಹೇಳಿದ್ರು, ಇದು ಆಗದಿದ್ರೆ 4 ಬೀದಿಯಲ್ಲಿ ನನ್ನ ಸುಟ್ಟಾಕಿ ಅಂತ ಹೇಳಿದ್ರು. ಏನು ಕಪ್ಪು ಹಣ ವಾಪಸ್ ಬಂತ? ಟೆರರಿಸಮ್ ಎಲ್ಲ ನಿಂತ? ಏನೂ ಇಲ್ಲಲ್ಲ. ಸೊ ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಯಾವ ಮೀಡಿಯಾದವರು ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಸೊ ಯಾಕಿರ್ಬೋದು ಸರ್? ವಾಟ್ ಇಸ್ ದ ರೀಸನ್? ನರೇಂದ್ರ ಮೋದಿ ಅವರು ಇದ್ದಾರಲ್ಲ, ಅವರು ನನ್ನ ಪ್ರಕಾರ ಒಂದು ಹಿಟ್ಲರ್ನ ಇಡೀ ಜೀವನ ಚರಿತ್ರೆಯನ್ನು ಸ್ಟಡಿ ಮಾಡಿದ್ದಾರೆ. ಈಗ ನಮ್ಮ ಕರ್ನಾಟಕ ಮೀಡಿಯಾಗಳು ಬಂದ್ರೆ ನಿಮ್ಮ ಅನಿಸಿಕೆ ಏನು ಸರ್? ಮುಂಚೆ ಹೇಗಿತ್ತು, ಇವಾಗ ಹೇಗಾಗಿದೆ? ಕಂಪ್ಲೀಟ್ ಆಂಟಿ ಮೋದಿ ಮತ್ತು ಆಂಟಿ BJP ಗವರ್ಮೆಂಟ್ ಇತ್ತು. ಇವತ್ತು ದೊಡ್ಡ ಕೂಗೇನಿದೆ, ಗ್ಯಾರಂಟಿ ಸ್ಕೀಮಿನಿಂದಾಗಿ ನಮಗೆ ದುಡ್ಡೇ ಬರ್ತಾ ಇಲ್ಲ, ಇಲ್ಲರೇ ಗ್ಯಾರಂಟಿಯಿಂದಾಗಿ ಈ MLAಗಳೇ ಈಗ ವಿರೋಧ ಮಾಡೋದು. ಯಾಕಂದ್ರೆ ಅವ್ರಿಗೆ ಈಗ ಫಂಡ್ ಸಿಗ್ತಾ ಇಲ್ಲ, ಅವ್ರಿಗೆ ಬೇಕಾಗಿ ಫಂಡ್ ಸಿಗ್ತಾ ಇಲ್ಲ. ಸರ್, ಈ ತರ ವಿಚಾರಗಳು ಚರ್ಚೆ ಆಗ್ತಾ ಇಲ್ಲ ಸರ್? ನನ್ನ ಪ್ರಕಾರ ಶಾಸಕರ ನಿಧಿಗೆ ಯಾಕೆ ದುಡ್ಡು ಕೊಡ್ಬೇಕಂತ ಕೇಳ್ತಾ ಇರೋದು. ತಮ್ಮ ಹತ್ರ ನಾನೊಂದು ವಿಷಯನ ಅವಾಯ್ಡ್ ಮಾಡ್ಬೇಕು ಅನ್ಕೊಂಡೆ, ಅದು ಅನ್ಫಾರ್ಚುನೇಟ್ಲಿ ಕೇಳಲೇಬೇಕಾಗಿದೆ ಇವಾಗ. ಕೇಳಿ ಅವಾಯ್ಡ್ ಮಾಡೋದು ಏನಿಲ್ಲ, ನಿಮ್ಮ MLCಗೆ ಸಂಬಂಧಪಟ್ಟಂಗೆ. ಸೊ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ನೀವೇನು ನಿಮ್ಮ ಬಯೋಡೇಟಾ ಕಳಿಸಿದ್ರ? ನಾನು ಹೋಗಿ ಪ್ರಿಯಾಂಕಾ ಖರ್ಗೆ ಅವ್ರ ಹತ್ರ ನನ್ನ ಬಯೋಡೇಟಾ ಕೊಟ್ಟು, ಇಲ್ಲದ್ರೆ ಅವರು ನನ್ನ ಹತ್ರ ನೀವು ಬಯೋಡೇಟಾ ಕೊಟ್ರೆ ನಿಮ್ಮನ್ನು MLC ಮಾಡ್ತೇನೆ ಅಂತ ಹೇಳಿದ್ದಲ್ಲ. ನಾನು ಸಿದ್ದರಾಮಯ್ಯವ್ರನ್ನ ಬಿಟ್ಟರೆ ಬೇರೆ ಯಾರ ಹತ್ರನೂ MLC ಸ್ಥಾನ ಕೇಳಿಲ್ಲ ಮತ್ತು ಯಾರ ಹತ್ರನೂ ನನ್ನ ಬಯೋಡೇಟಾ ಕೊಟ್ಟಿಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.